Harshit here, and this video is regarding a general topic, whether you need to concentrate on KCT examination or board examination or one more examination, that is COMEDK at this point, means at this stage of your academic year. So before starting the video, I am hoping that everybody are staying safe, staying healthy, staying home, and if any person of your family have been infected, I'll pray that they'll be recovering very soon. So before starting the video, I would like to tell that KCT examination as well as COMEDK examination are equally good, but there are some things, some advantages and some disadvantages regarding both the examination. So that I'll be telling that advantages and disadvantages, so that you'll make out among these two examinations whether I need to focus on this or focus on this. So before talking about this examination, I would like to tell that board examination ಮೇಲೆ focus ಜಾಸ್ತಿ ಮಾಡಿ. So I think 1.5 month ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಬೋರ್ಡ್ ಎಕ್ಸಾಮಿನೇಷನ್ ಮೇಲೆ ಫೋಕಸ್ ಜಾಸ್ತಿ ಇರಬೇಕು. ಅದಾದ ನಂತರ KCT ಅಥವಾ COMEDK. ಮೊದಲನೇದಾಗಿ KCT ಅಥವಾ COMEDK ಅಂತ ಪ್ರಶ್ನೆ ಬಂದಾಗ ಐ ವಿಲ್ ಪ್ರಿಫರ್ KCT. ಯಾಕೆ ಅಂತ ಅಂದರೆ COMEDK ಎಕ್ಸಾಮ್ ಮೇಲೆ ಹೋದರೆ COMEDKಲಿ ಕಾಂಪಿಟೇಷನ್ ಕಮ್ಮಿ ಇದ್ರೂ ಎಕ್ಸಾಮ್ ಕಷ್ಟ ಇರುತ್ತೆ KCTಗಿಂತ. ನಾನು COMEDK ಅಟೆಂಡ್ ಮಾಡಿಲ್ಲ, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಲೈಸ್ ಮಾಡಿ ನನ್ನ ಫ್ರೆಂಡ್ಸ್ ಕೆಲವರು ಅಟೆಂಡ್ ಮಾಡಿರೋದನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ಈ COMEDK ಎಕ್ಸಾಮಿನೇಷನಲ್ಲಿ ಈವನ್ ದೋ ಯು ಗೆಟ್ ಗುಡ್ ರ್ಯಾಂಕ್ ಅಥವಾ ಗುಡ್ ರ್ಯಾಂಕ್ ಸಿಗೋದು ತುಂಬ ಕಷ್ಟ. ಇನ್ ಕೇಸ್ ಸಿಕ್ತು ಅಂದರೆ ದಟ್ಸ್ ವೆಲ್ ಆ್ಯಂಡ್ ಗುಡ್, ಯು ಆರ್ ಇನ್ ಎ ಬೆಟರ್ ಪೊಸಿಷನ್. ಬಟ್ ಇನ್ ಕೇಸ್ ಸಿಕ್ಕಿಲ್ಲ ಅಂದಾಗ, ಸೊ ಫಾರ್ some colleges like RB College, Peset College, ಅಥವಾ ಟಾಪ್ 10%, ಮೀನ್ಸ್ ಟೋಟಲ್ ನಂಬರ್ ಆಫ್ ಕಾಲೇಜಸ್ ಅಲ್ಲಿ ಟಾಪ್ 10% ಅಲ್ಲಿ ಇರುತ್ತೆ. ಟಾಪ್ 10, ಟಾಪ್ 15 ಕಾಲೇಜಸ್ ಅಂತ ಕನ್ಸಿಡರ್ ಮಾಡಿದಾಗ ಅಲ್ಲಿಗೆ ಹೋಗ್ಬೇಕಂದ್ರೆ ಈ ಎಕ್ಸಾಮ್ ಮೂಲಕ. ಸೊ ಯು ಆರ್ ಸಪೋಸ್ ಟು ಪೇ ಸಮ್ ಅರೌಂಡ್ more than 1.5 lakh per year. more than 1.5 lakh per year ಅಂತ ಇಟ್ಕೊಳ್ಳಿ. ಸೊ ನಾನಿದ್ದು ಬೇಸ್ ಅಮೌಂಟ್ ಹೇಳ್ತಾ ಇರೋದು. ಇದಕ್ಕಿಂತ ಜಾಸ್ತಿ ಆಗ್ಬೋದು, ಮೈನಸ್ ಆಗೋಕ್ಕೆ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ, ಇದಕ್ಕಿಂತ ಜಾಸ್ತಿ ಆಗ್ಬೋದು. ಬಟ್ ಅದೇ ನೀವು KCT ಎಕ್ಸಾಮಿನೇಷನ್ ಬಂದಾಗ ಈ ಒಂದು COMEDKಲಿ ಎಷ್ಟು ರ್ಯಾಂಕ್ ಬಂದಿರುತ್ತೆ ಅಷ್ಟೇ ರ್ಯಾಂಕ್ KCTಲೂ ಬಂದಿದ್ರೆ, ಸಪೋಸ್ ಇವಾಗ COMEDKಲಿ ನಿಮಗೆ ಒಂದು 15,000 ರ್ಯಾಂಕಿಂಗ್ ಬಂದಿತ್ತು, KCTಲೂ 15,000 ರ್ಯಾಂಕ್ ಬಂದರೆ ಮೆನಿ ಕಾಲೇಜಸ್ ಆರ್ ದೇರ್ ಹೂ ವಿಲ್ ಪ್ರೊವೈಡ್ ಯು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಫಾರ್ ಕಂಪ್ಯೂಟರ್ ಸೈನ್ಸ್ ಟಾಪ್ ಬ್ರಾಂಚ್ ಅಂತ ಕನ್ಸಿಡರ್ ಮಾಡ್ತೀವಿ ಈಗಿನ ಜನ್ರೇಷನಲ್ಲಿ. ಕಂಪ್ಯೂಟರ್ ಸೈನ್ಸ್ ಬೇಕಂದಾಗ ಸಮ್ ಅರೌಂಡ್ 15K to 20K ಒಳಗೂ ಸಿಗುತ್ತೆ ನಿಮಗೆ. ಸಮ್ ಅರೌಂಡ್ ಗುಡ್ ಕಾಲೇಜಸ್, ನಾಟ್ ಟಾಪ್ ಬಟ್ ಗುಡ್ ಕಾಲೇಜಸ್ ಅಂತ ಮೆನ್ಷನ್ ಮಾಡಿದಾಗ CS 20K to 15K ರ್ಯಾಂಕಿಂಗ್ ಬಂದಾಗಲೂ ಸಿಗುತ್ತೆ. CS ನಿಮಗೆ ಟಾಪ್ ಕಾಲೇಜಸ್ ಬೇಕು, ಟಾಪ್ ಕಾಲೇಜಸ್ ಅಲ್ಲಿ ಬೇಕು KCT ಎಕ್ಸಾಮಿನೇಷನ್ ಮೂಲಕ ಅಂದರೆ ಯು ಆರ್ ಸಪೋಸ್ ಟು ಹ್ಯಾವ್ ಯುವರ್ ರ್ಯಾಂಕಿಂಗ್ ಬಿಲೋ 10K. So I belong to this category, below 10K category. ನಾನು ಆಲ್ರೆಡಿ ಬಿಲಾಂಗ್ ಆಗ್ತಾ ಇದ್ದೀನಿ. ಇನ್ನೂ ಟಾಪ್ ಕಾಲೇಜಸ್, ಟಾಪ್ 2% ಅಥವಾ ಟಾಪ್ 5% ಕಾಲೇಜಸ್ ಅಲ್ಲಿ ಬೇಕಂದ್ರೆ ಯು ಆರ್ ಸಪೋಸ್ ಟು ಹ್ಯಾವ್ ಯುವರ್ ರ್ಯಾಂಕ್ ಬಿಲೋ 2K ಆರ್ ಸಮ್ಟೈಮ್ಸ್ 3K. ಸೊ ಬಿಲೋ 2,000, 3,000 ರ್ಯಾಂಕಿಂಗ್ ಬೇಕಂದ್ರೆ ಸೊ ನೀವು KCT ಎಕ್ಸಾಮಿನೇಷನ್ ಮೂಲಕ ಈ ರ್ಯಾಂಕಿಂಗ್ ಬಂದಿರಬೇಕು, ಬಿಲೋ 2K ಆ್ಯಂಡ್ 3K ಫಾರ್ ಗೋಯಿಂಗ್ ಫಾರ್ ಟಾಪ್ 5% ಕಾಲೇಜಸ್ ಯಾವುದಿರುತ್ತೆ ಅದಕ್ಕೆ. ನಾನು ಯಾವುದೇ ಕಾಲೇಜಸ್ ಮೆನ್ಷನ್ ಮಾಡಲ್ಲ ಸ್ಪೆಸಿಫಿಕ್ ಆಗಿ. ಈ ಥರ ಕಂಡೀಷನ್ ಇದೆ. ಸೊ ಮೊದಲನೇದಾಗಿ COMEDKನ KCT ಅಂದಾಗ COMEDK ಎಕ್ಸಾಮ್ ಕಷ್ಟ ಇರುತ್ತೆ, ಆಸ್ ವೆಲ್ ಆಸ್ ಫೀ ಸ್ಟ್ರಕ್ಚರ್ ಥ್ರೂ ದಿಸ್ ಎಕ್ಸಾಮಿನೇಷನ್. ಕಾಲೇಜ್ ಅಡ್ಮಿಷನ್ ಆಗಬೇಕಾದ್ರೆ ಫೀ ಜಾಸ್ತಿ ಇರೋದ್ರಿಂದ ಡೋಂಟ್ ಪ್ರಿಫರ್ ದಿಸ್ ಎಕ್ಸಾಮ್, ಇನ್ಸ್ಟೆಡ್ ಕಾನ್ಸಂಟ್ರೇಟ್ ಆನ್ KCT. ನೆಕ್ಸ್ಟ್ KCT ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ you can obviously write COMEDK if you are aiming for experience, but financial wise KCT is better, and even ranking wise also, even opportunity wise also KCT examination is better. So focus on this. If you want to write for experience wise, then you can write COMEDK. KCT ಮತ್ತೆ ಬೋರ್ಡ್ ಎಕ್ಸಾಮಿನೇಷನ್. ಮೊದಲನೇದಾಗಿ ಬೋರ್ಡ್ ಎಕ್ಸಾಮಿನೇಷನ್ ಆಬ್ವಿಯಸ್ಲಿ ಇನ್ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ. ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂದ ತಕ್ಷಣ, ಕಂಪ್ಲೀಟ್ ಅಂದರೆ ಫುಲ್ ಕಂಪ್ಲೀಟ್ ಅಲ್ಲ, ಆಬ್ವಿಯಸ್ಲಿ 95% ಮೇಲಾದರೂ ಆಗಿರುತ್ತೆ. 95% ಮೇಲೆ ಸಿಲೆಬಸ್ ಎಷ್ಟು ಕಂಪ್ಲೀಟ್ ಆಗಿರುತ್ತೆ ಅವರು KCT ಎಕ್ಸಾಮಿನೇಷನ್ ಮೇಲೆ ಫೋಕಸ್ ಮಾಡಿ. KCT ಎಕ್ಸಾಮಿನೇಷನ್ ಹೆಂಗೆ ಅಂದರೆ, ಸಪೋಸ್ ಯು ಆರ್ ಸ್ಟಡಿಂಗ್
8 hours ಅಥವಾ 9 hours ಪರ್ ಡೇ. ಇವಾಗೇನು ಆನ್ಲೈನ್ ಕ್ಲಾಸಸ್ ನಡೀತಿಲ್ಲ ಅಂತ ಐ ಆಮ್ ಅಸ್ಯೂಮಿಂಗ್ ಆನ್ಲೈನ್ ಕ್ಲಾಸಸ್ ನಡೀದೇ ಇರೋದ್ರಿಂದ ಮಿನಿಮಮ್ 8 to 9 hours ಹೂ ಆರ್ ಏಮಿಂಗ್ 100 out of 100 marks ಮಿನಿಮಮ್ ಇಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಇಷ್ಟು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂದಾಗ ಇದರಲ್ಲಿ ಒಂದು 3 hours give it for KCET ಬಿಕಾಸ್ ಆಬ್ಜೆಕ್ಟಿವ್ ವೈಸ್ ಡೆವಲಪ್ಮೆಂಟ್, ಮೈಂಡ್ ಡೆವಲಪ್ಮೆಂಟ್ ಇವಾಗಲಿಂದಾನೇ ಸ್ಟಾರ್ಟ್ ಆಗಬೇಕು. 3 hours ಹೋಗ್ಲಿ, ನೀವು ಇಷ್ಟೊಂದು ಓದ್ತಾ ಇಲ್ಲ 7 hours ಅಂತ ಅನ್ಕೊಳ್ಳೋಣ, 7 hours ಓದ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ, ಇದರಲ್ಲಿ ಒಂದು 2 hours give it for KCET ಎಕ್ಸಾಮಿನೇಷನ್ 2 hours ಕೊಡ್ತಾ ಇದ್ದೀನಿ ಅಂದ ತಕ್ಷಣ ಮನ್ಸಿಗೆ ಬಂದಂಗೆ 2 hours ಅಂದರೆ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಓದಂಗಲ್ಲ. ಇಟ್ ಆಲ್ಸೋ ರಿಕ್ವೈರ್ಸ್ ಸ್ಟ್ರಾಟಜಿ ಇನ್ ದ ಸೆನ್ಸ್, ಫಸ್ಟ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ KCET ಎಕ್ಸಾಮಿನೇಷನ್, ನಾನು PCM ಬಗ್ಗೆ ಮಾತಾಡ್ತೀನಿ, ಬಯಾಲಜಿ ಬಗ್ಗೆ ಐ ವೋಂಟ್ ಟಾಕ್. ಸೊ PCM ಬಗ್ಗೆ ಮಾತಾಡುವಾಗ ಕೆಮಿಸ್ಟ್ರಿಲಿ ಫಸ್ಟ್ ಫೋಕಸ್ ಆನ್ NCERT ಮೇಲೆ ಫೋಕಸ್ ಮಾಡೋದ್ರಿಂದ you will have an advantage, you will have an edge over 2 things. First thing is NCERT help for KCET also, NCERT help for board exam also. So ek ತೀರ್ se do ನಿಶಾನ, NCERT ಓದೋದ್ರಿಂದ KCET ನೂ ಆಗುತ್ತೆ, ಬೋರ್ಡ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. NCERT ನ ಫಸ್ಟ್ ಮುಗಿಸ್ಕೊಂಡು ಪ್ರೀವಿಯಸ್ ಇಯರ್ ಕ್ವೆಶ್ಚನ್, ನೀವು KCET-ಗಾಗಿ ಬುಕ್ಸ್ ಅಥವಾ ಆನ್ಲೈನ್ PDF ಕೇಳಿದ್ರೆ ದೀಪ್ತಿ ಪಬ್ಲಿಕೇಶನ್ ಅಂತ ಇದೆ, ಆ ಪಬ್ಲಿಕೇಶನ್ ಬುಕ್ಸ್ನ ನಾನು ರೆಫರ್ ಮಾಡಿದ್ದು. ಇನ್ಫ್ಯಾಕ್ಟ್ ಮೈ ಕಾಲೇಜ್ ಸ್ಟೂಡೆಂಟ್ಸ್ ಆಲ್ಸೋ ರೆಫರ್ಡ್ ಸೇಮ್ ಥಿಂಗ್. ಸೊ ಅದನ್ನ ರೆಫರ್ ಮಾಡಿ. ಇಟ್ ಹ್ಯಾಸ್ ಸ್ಟ್ರಕ್ಚರ್ ವೈಸ್ ಕಂಟೆಂಟ್, level 1, level 2, brain teaser, exemplar, KCET and Comed K previous year questions also there in that Deeply publication book. So do focus on that book if you are willing to have in search, if you are searching for any book. So ಆ ಬುಕ್ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟ್ ಫಿಸಿಕ್ಸ್ ಬಗ್ಗೆ, ಕೆಮಿಸ್ಟ್ರಿ ಅಷ್ಟು ಮಾಡಿದರೆ ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ಸಪೋಸ್ ನಾನು ಹೇಳಿದ ಥರ ಓದ್ಕೊಂಡು ಸಮ್ ಮೋರ್ ಆಬ್ಜೆಕ್ಟಿವ್ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ, ಸಪೋಸ್ JEE ಮೇನ್ಸ್ ಆ ಥರ ಯಾವ್ದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೀರಾ ಅಂದರೆ ಯು ವಿಲ್ ಹ್ಯಾವ್ ಅನ್ ಎಡ್ಜ್ ಓವರ್ ಕಾನ್ಸೆಪ್ಟ್ಸ್, ಸೊ ದಟ್ ಯು ವಿಲ್ ಗೆಟ್ ಅಟ್ಲೀಸ್ಟ್ 30 out of 60. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮೂರರಲ್ಲೂ 30 ತೆಗೆದ್ರೆ ಯುವರ್ ರ್ಯಾಂಕಿಂಗ್ ವಿಲ್ ಕಮ್ ಬಿಲೋ 10,000, ಬಿಲೋ ಆ್ಯಂಡ್ ಈಕ್ವಲ್ ಟು 10,000. ಎಲ್ಲದರಲ್ಲೂ ಹಾಫ್ ಮಾರ್ಕ್ಸ್ ತೆಗೆದ್ರು ಸಾಕು, 10K ಒಳಗೆ ಬರುತ್ತೆ ರ್ಯಾಂಕಿಂಗ್, ಅಥವಾ 10K ಸಮಥಿಂಗ್, 10K 11K ಆ ಥರ, ಸಮ್ ಅರೌಂಡ್ ಡೇರ್ ಆ ಥರ ಮಾರ್ಕ್ಸ್ ಬರುತ್ತೆ. ಸೊ ಅದಕ್ಕಾಗಿ ಮಿನಿಮಮ್ 30 ಮಾರ್ಕ್ಸಿಗೆ ಸ್ಕೋರ್ ಏಮ್ ಮಾಡಿ. ನೆಕ್ಸ್ಟ್ ಫಿಸಿಕ್ಸ್ ಬಗ್ಗೆ ಮಾತಾಡಿದಾಗ, ಫಿಸಿಕ್ಸ್ ಕಾನ್ಸೆಪ್ಟ್ ಇಲ್ದಲೇ ಸಾಲ್ವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಇದಕ್ಕೂ ಸೇಮ್ ಬುಕ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮೂರಕ್ಕೂ ಸೇಮ್ ಬುಕ್, ದೀಪ್ತಿ ಪಬ್ಲಿಕೇಶನ್. ಸೊ ಆ ಬುಕ್ನ ಸಾಲ್ವ್ ಮಾಡಿ. ಫಿಸಿಕ್ಸ್ ಸೇಮ್ level 1, level 2, brain teaser, exemplar, KCET ಪ್ರೀವಿಯಸ್ ಇಯರ್ ಕ್ವೆಶ್ಚನ್, Comed K ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ಅನ್ ಐಡಿಯಾ ಕ್ವೆಶ್ಚನ್ಸ್ ಯಾವ ಥರ ಕೇಳ್ತಾ ಇದ್ದಾರೆ ಅಂತ. ಮೋಸ್ಟ್ ಆಫ್ ದ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ಮಲ್ಟಿಪಲ್ ಸೋರ್ಸಸ್ ಟ್ರೈ ಮಾಡ್ತಾರೆ. ಈ ಬುಕ್ಕಲ್ಲಿ ಅರ್ಧ, ಇನ್ಯಾವುದೋ ಬುಕ್ಕಲ್ಲಿ ಅರ್ಧ, ಆ ಥರ ಮಾಡ್ಕೋಬೇಡಿ ಯಾರುವೆ. ಸ್ಟಿಕ್ ಆನ್ ಟು ಒನ್ ಬುಕ್. ಎಲ್ಲ ಬುಕ್ಕಲ್ಲೂ ಅದರದ್ದೇ ಆದ ಅಡ್ವಾಂಟೇಜಸ್ ಇರುತ್ತೆ. ಅದಕ್ಕಾಗಿ ಯಾವುದನ್ನು ಡಿಗ್ರೇಡ್ ಮಾಡಲ್ಲ, ಯಾವುದನ್ನು ಹೈ ಪ್ರಿಯಾರಿಟಿ ಇಡಲ್ಲ. ದೀಪ್ತಿ ಪಬ್ಲಿಕೇಶನ್ಸ್ ನಾನು ರೆಫರ್ ಮಾಡಿರೋದ್ರಿಂದ ಐ ಫೆಲ್ಟ್ ಇಟ್ ಗುಡ್. ಸೊ ನೀವು ಅದನ್ನು ನನ್ನ ಮಾತು ಕೇಳೋದಾದರೆ, ನಿಮಗೆ ಅದು ಕಂಫರ್ಟೇಬಲ್ ಅನ್ನಿಸ್ತಾ ಇದ್ರೆ ಫಾಲೋ ದೀಪ್ತಿ ಪಬ್ಲಿಕೇಶನ್. ಫಿಸಿಕ್ಸಲ್ಲೂ ಅಷ್ಟೇ, ಫಿಸಿಕ್ಸಲ್ಲಿ ನೀವು ಬೋರ್ಡ್ ಎಕ್ಸಾಮ್ಗೆ ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀರಾ, ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಸ್ ಅದೇ ಥರ ಇರುತ್ತೆ. ಸಪೋಸ್ ಆಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ತಗೊಂಡ್ರೆ ಬೋರ್ಡ್ ಎಕ್ಸಾಮಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ, KCET-ಲೂ ಆಲ್ಮೋಸ್ಟ್ ಅದೇ ಥರ ಕೇಳ್ತಾರೆ. ವೆರಿ ಫ್ಯೂ ಕಾನ್ಸೆಪ್ಟ್ ರಿಲೇಟೆಡ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ದ್ಯಾಟ್ಸ್ ಇಟ್ ಅಬೌಟ್ ಫಿಸಿಕ್ಸ್. ನೆಕ್ಸ್ಟ್ ಮ್ಯಾಥ್ಸ್ ಬಗ್ಗೆ ಮಾತಾಡೋದಾದರೆ, ಮ್ಯಾಥ್ಸ್ ಆಬ್ವಿಯಸ್ಲಿ ಬೋರ್ಡ್ ಎಕ್ಸಾಮ್ ಮ್ಯಾಥ್ಸ್, KCET ಎಕ್ಸಾಮಿನೇಷನ್ ಮ್ಯಾಥ್ಸ್, ಬೋತ್ ಆರ್ ಕಂಪ್ಲೀಟ್ಲಿ ಡಿಫರೆಂಟ್ ಇನ್ ದ ಸೆನ್ಸ್, ಬೋರ್ಡ್ ಎಕ್ಸಾಮಲ್ಲಿ ಕೇಳೋ ಒಂದು 10% ಬೋರ್ಡ್ ಎಕ್ಸಾಮ್ ಟೈಪ್ ಕ್ವಶನ್ KCET ಎಕ್ಸಾಮಿನೇಷನ್ ಬರ್ಬೋದು, ನಾಟ್ ಮೋರ್ ದ್ಯಾನ್ ದಟ್. ಸಾರಿ. ಸೊ ಫೋಕಸ್ ಆನ್ ದಟ್. Mathematics level 1, level 2, brain teaser, exemplar problems, KCET previous year question, Comed K previous year questions. In case you are left with some time, then do solve JEE main previous year questions if you have an edge over that concepts. Mathematics requires more time, more number of problems should be solved in mathematics itself. Later on focus on physics, and if you are having very least amount of time left with you, then give that time to chemistry. As I have said, if you are referring NCERT, if you are properly having that edge over concepts, then
NCERT is more than enough even for KCET also. Only in case of physical chemistry you are supposed to have that problem, because while solving numericals, board exam numericals and KCET examination numericals are a bit different. So you should have that idea to how to solve the numericals. So that's it about this video. So ನಾ ಹೇಳ್ದಂಗೆ ಕಾಮೆಂಟ್ ಎಕ್ಸಾಮಿನೇಷನ್ ಇಟ್ಸ್ ಆಲ್ಸೋ ಈಕ್ವಲಿ ಗುಡ್, ನಾನು ಅದನ್ನ ಏನು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ KCET ಎಕ್ಸಾಮಿನೇಷನ್ ಅಲ್ಲಿ ಯು ವಿಲ್ ಹ್ಯಾವ್ ಮೋರ್ ಅಡ್ವಾಂಟೇಜ್. ಸೊ ಈ ಸ್ಟೇಟ್ ವೈಸ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಆಸ್ ವೆಲ್ ಆಸ್ ನಾನು ಬೇರೆ ಥರ ಅಡ್ವಾಂಟೇಜಸ್ ಹೇಳಿದ್ದೀನಿ ಯಾವ್ಯಾವ ಥರ ಇರುತ್ತೆ ಅಂತ. ಈ ಥರ ಅಡ್ವಾಂಟೇಜಸ್ನ ಫೋಕಸ್ ಮಾಡಿ ಈಸಿ ಆಗುತ್ತೆ. ಬೋರ್ಡ್ ಎಕ್ಸಾಮಿನೇಷನ್ನು ಬಿಡಬೇಡಿ, ನಾನಿಲ್ಲಿ ಮೋರ್ ಟೈಮ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಕೊಡಿ ಅಂತ ಹೇಳಿರೋದು. ಈವನ್ ದೋ ಯು ಆರ್ ಸ್ಟಡಿಂಗ್ 5 hours per day, 4 hours ಬೋರ್ಡ್ ಎಕ್ಸಾಮ್, 1 hour ಅಟ್ ಲೀಸ್ಟ್ ನೀವು ಕೆಮಿಸ್ಟ್ರಿ ಇಷ್ಟ ಆಗ್ತದೆ ಕೆಮಿಸ್ಟ್ರಿಗೆ, ಫಿಸಿಕ್ಸ್ ಇಷ್ಟ ಆಗ್ತದೆ ಫಿಸಿಕ್ಸ್, ಮ್ಯಾಥ್ಸ್ ಇಷ್ಟ ಅಂದರೆ ಮ್ಯಾಥ್ಸಿಗೆ ಯು ಕ್ಯಾನ್ ಡಿವೋಟ್, ರೈಟ್? ಸೊ ಬಿಕಾಸ್ 1 marks ಆಲ್ಸೋ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ KCET ರ್ಯಾಂಕಿಂಗ್ಸ್. ಅಟ್ ದ ಎಂಡ್ ಯು ವಿಲ್ ಫೀಲ್. ಸೊ ಈಗೇನು ಅನ್ಸಲ್ಲ 1 marks ಇಂದ ಏನಾಗಲ್ಲ ಅಂತ. ಲಾಸ್ಟಿಗೆ ಕಂಪೇರ್ ಮಾಡ್ಕೋತಿರಲ್ಲ ನಿಮ್ಮದು ನಿಮ್ಮ ಫ್ರೆಂಡ್ಸ್ದು ರಿಲೇಟಿವ್ಸ್ದು ಅಥವಾ ಬೇರೆ ಯಾವುದು, ಅವಾಗ ವಿಲ್ ಫೀಲ್ ದಟ್ 1 marks ಈ ಫೋಕಸ್ ಮಾಡಿದರೆ ಆಗೋದು, 1 hour ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ರೆ ಆಗೋದು, ಆ ಥರ ಫೀಲ್ ಆಗುತ್ತೆ. ಅದಕ್ಕಾಗಿ ಈ ಥರ ಮಾಡಿ. ನಿಮಗೆ ಬೋರ್ಡ್ ಎಕ್ಸಾಮ್ ಇನ್ನೂ ಕಂಪ್ಲೀಟ್ ಮಾಡ್ಕೊಳಕ್ಕಾಗಿಲ್ಲ, ಬೋರ್ಡ್ ಎಕ್ಸಾಮಲ್ಲಿ ಇನ್ನೂ ಟಫ್ನೆಸ್ ಫೀಲ್ ಆಗ್ತದೆ ಅಂದರೆ ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಬೋರ್ಡ್ ಎಕ್ಸಾಮ್. ಬಿಕಾಸ್ ನಿಮಗೆ ಯಾವತ್ತೂ ಯಾರು ಫಸ್ಟ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಎಷ್ಟು, 5th standard ಮಾರ್ಕ್ಸ್ ಎಷ್ಟು, 10th standard ಮಾರ್ಕ್ಸ್ ಸಮ್ ಎಕ್ಸ್ಟೆಂಟ್ ಮ್ಯಾಟರ್ ಆಗುತ್ತೆ, ಬಟ್ ಮ್ಯಾಕ್ಸಿಮಮ್ ಕೇಳೋದೆ 12th standard ಮಾರ್ಕ್ಸ್. 12th standard ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫೋಕಸ್ ಮಾಡಿ ಅದ್ರ ಮೇಲೆ. KCET ಎಕ್ಸಾಮಿನೇಷನ್ ಅದೇ ಯಾರು ನೀವು ಬೋರ್ಡ್ ಎಕ್ಸಾಮ್ ಮೇಲೆ ಕಾನ್ಫಿಡೆಂಟ್ ಎನಫ್ ಇದ್ದೀರಾ ಅವ್ರು ಫೋಕಸ್ ಮಾಡಿ. ರೆಸ್ಟ್ ಆಫ್ ದ ಪೀಪಲ್ ಡೂ ಕಾನ್ಸಂಟ್ರೇಟ್ ಆನ್ ಬೋರ್ಡ್ ಎಕ್ಸಾಮ್. ಸೊ ಬೋರ್ಡ್ ಎಕ್ಸಾಮಲ್ಲಿ 90+ ತೆಗೆದು ದಟ್ಸ್ ಆಲ್ಸೋ ಬಿಗ್ಗೆಸ್ಟ್ ಥಿಂಗ್ ಇನ್ ಇಟ್ ಸೆಲ್ಫ್. ಅದು ಒಂಥರ ಸಾಧನೆನೇ, ಎಲ್ಲರೂ ತೆಗಿಯೋಕ್ಕಾಗಲ್ಲ. ಎಲ್ಲರೂ ತೆಗಿಯಂಗಾಗಿದ್ರೆ ವೈ ಇಟ್ ವುಡ್ ಬಿ ಕಾಲ್ಡ್ ಆಸ್ ಎಕ್ಸಾಮ್. ಸೊ ಬೋರ್ಡ್ ಎಕ್ಸಾಮು ಇಂಪಾರ್ಟೆಂಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ KCET ಎಕ್ಸಾಮಿನೇಷನ್ ಕಾಲೇಜ್ ಅಡ್ಮಿಷನ್ಸ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ಲೀಸ್ ಫೋಕಸ್ ಆನ್ ದಿಸ್ ಎಕ್ಸಾಮ್. ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. If you are a new spectator, do subscribe the channel and make sure you hit the notification bell icon so that you will get notified whenever I upload any new video. New video will be uploaded soon. Till then, namaste from your brother. Bye bye.